ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ಬುಧವಾರದ ಲಾಗ್ ಆಗಿರುತ್ತೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಮುಂಜಾನೆ ಒಂದು ಕಾಫಿಯೊಂದಿಗೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ಕಾಫಿ ಮಾಡತ್ತೆ ನೋಡ್ರಿ. ನಾ ಲಾಸ್ಟ್ ವಿಡಿಯೋ ಹಾಕಿದಾಗ ಅವಾಗಾದರೂ ನನಗೂ ಯಾಕೋ ಒಂದು ಸ್ವಲ್ಪ ಹಂಗೋ ಒಂಥರ ಕಣ್ಣಿಗೆ ಕತ್ಲು ಬಂದಂಗೆ ಅನ್ಸತ್ತಿತ್ತು. ಹಂಗಾಗಿ ನೈಟ್ ಅದು ಆಮ್ಯಾಗ ಸಾರಿ ಪ್ಲೇಟಿಂಗ್ ಅದು ಮಾಡತ್ತೀನಿ ನೋಡ್ರಿ. ಅವಾಗದು ಆಮ್ಯಾಗ ಮುಂಜಾನೆ ಅದ್ರಾಗ ಫುಲ್ ಸಂಕಟ ಹಾಕಿದ್ಬಿಟ್ಟಿದ್ದು ನನಗೆ ಯಾಕೋ. ಹಂಗಾಗಿ ಒಂದು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಬೇಕಪ್ಪ ಅಂದ್ಕೊಂಡು ಕಾಫಿ ಮಾಡತ್ತೀನಿ ನೋಡ್ರಿ. ಕಾಫಿ ಅನ್ಕ ನಮ್ಗೆ ರೂಢಿ ಇಲ್ಲ ರೊಟ್ಟ ಯಾವಾಗೂ ಅಪರೂಪಕ್ಕೆ ಯಾವಾಗಾರ ಈಗ ಇತ್ತಿತ್ತ ಒಂದು ಸ್ವಲ್ಪ ಏನು ಕೆಲಸದಿಂದ ಬಂದ್ಮ್ಯಾಗ ಯಾವಾಗಾರ 2-3 ದಿವಸಕ್ಕೊಮ್ಮೆ ನಮ್ಮ ತಂಗಿ ಅದು ಕಾಫಿ ಮಾಡಿದ ಅಂದ್ರೆ ಅಷ್ಟು ಕೊಡ್ತಿದ್ರು. ಆದ್ರೆ ನಾವು ಕುಡಿಯೋಕೆ ಹೋಗಂಗಿಲ್ಲ. ಕಾಫಿನ ಸ್ವಲ್ಪ ರೂಢಿ ಆಗತ್ತೈತೆ ಈಗ. ಕಾಫಿ ಚೀಟ್ ನೋಡಿದ್ರಲ್ರಿ, ಅಷ್ಟೇ ಸ್ವಲ್ಪ ಅದಾವ್ರಿ. ಸಣ್ಣ 2 ರೂಪಾಯಿಗೊಂದು ಬರುವುದಂದ ಒಂಥರ ಚಲೋ ಅದಾವ್ರಿ. ಒಂಥರ ಫ್ರೆಶ್ ಅನ್ನಿಸ್ತಂದ್ರೆ ಏನಾರ ಮಬ್ಬಿಡ್ದತ್ತಂದ್ರೆ ತಲೆ ನುಸ್ತಂದ್ರೆ ಅವಾಗ ಸ್ವಲ್ಪ ಕುಡಿತೈತಂದ್ರೆ ಟೈಮ್ ಯಾವುದಕ್ಕಿರಲಿ. ಆಮ್ಯಾಗ ಇವ್ರು ನೋಡ್ರಿ ರಂಗೋಲಿ ಹಾಕೋ ನಮ್ಮ ತಂಗಿ ಹೊಸ್ಲ ತೊಳ್ಕೊಂಡು ರಂಗೋಲಿ ಹಾಕಾಕೂತಾಳೆ. ಇವರು ಹಾಕಾಕೂತಾರೆ ನೋಡ್ರಿ ಇಲ್ಲಿಬ್ರು. ಇದು ಕೇಳಂಗಿಲ್ಲ ಈಗಿನ ಕಾಳ ತಾಡ್ರಿಗೆ ಮತ್ತು ಎಷ್ಟು ಹೊಸಲು ಹೋಗ್ತಾವೆ ನೋಡ್ರಿ ಅಲ್ಲಿಗೆ ಹೊಳ್ಳಿ ಇಂತಂದು ನಾನು ನಿಂದ್ರಸರ. ಈಗ ಬರ್ತಾಳದಂದು ಆಯ್ಕೆ ಪಂಚಪಾಳಿ ಮುಚ್ಚಿಡಾಕತ್ತಾಳ್ರಿ. ತಿರಿ ನೋಡ್ರಿ ಅವ್ರ ಮಕ್ಕಳು ಇಟ್ಟಿಟ್ಟದಾರು ನೋಡ್ರಿ, ತೆಗ್ದಂಗೆ ಇಡ್ತಾವೆ ನೋಡ್ರಿ ಅದನ್ನ ಪಂಚಪಾಳಿ. ಯಾಕಂದ್ರೆ ಚೇತು ಬರ್ತಾಳತ್ತಂದು ಆಯ್ಕೆ ತೆಗೆದಿಟ್ಟು ಬರ್ತಾಳ್ರಿ ಅದನ್ನು. ನೀ ಯಾಕೆ ಬರ್ತೈತೆ ನುಗ್ಗಿಸ್ತಾಳ್ರಿ ಮತ್ತಕ್ಕೆ ದೊಡ್ಡಕ್ಕೆ. ಏನಿಲ್ರಿ, ಮಾರ್ನಿಂಗ್ ಟೈಮ್ ಇದು. ಹತ್ಲತ್ತಾಳದ ಪೂಜೆ ಮಾಡತ್ತಾಳು. ಆಮ್ಯಾಗ ಇಲ್ಲಿ ನಮ್ಮ ಚೈತು ಹಬ್ಬಕ್ಕೆ ಸುಮಾರು ಆರ್ಡ್ರ್ ಕಾಡಾಕತ್ತಾಳು. ಹಿಂಗಾಗಿ ಅಂದ್ರೆ ಹೊರಗೆ ಬರೋತನ ಕೂತಿರ್ತಾಳ್ರಿ. ಕಟ್ಟಿ ಕೂತ್ ಸಾಕಾಗಿ ಆಕೆ ಸ್ವಲ್ಪ ತೊಗೋರತ್ತಂದು ಬರ್ತಾಳು. ತೊಗೊಲಿಲ್ಲ ಅಂದ್ರೆ ಹಂಗೆ ಕಾಡಾಕೈತೆ ಬಿಡ್ತಾಳ್ರಿ. ಬ್ರೂ ಕಾಫಿ ಪೌಡ್ರ್ ಹಾಕಿದ್ಮ್ಯಾಗ ಯಾರು ಸೋಸಕ್ಕೆ ಹೋಗಂಗಿಲ್ಲ ಅದನ್ನು ಕಾಫಿ. ಆದರೂ ನಾ ಸೋಸ್ತೇನೆ ರೀ. ಸೋಸ್ಲಾರ್ದ ಅಷ್ಟೊಂದು ಸೇರಂಗಿಲ್ಲದು. ಹಿಂಗಾಗಿ ಸೋಸಿರ್ತೀನಿ. ಅದು ಈಗ ಒಂದು ವಾಟ್ಗ ಸೋಸ್ಕೊಂಡೇನೆ ಅಂದ್ರೆ ಅದ್ರೊಳಗೆ ಎಷ್ಟು ಬಿಡ್ತೀನೋ ಗೊತ್ತಿಲ್ಲ. ಯಾವಾಗ ಒಲೆ ಅನ್ಸುತ್ತೆ ಅವಾಗ ಬಿಟ್ಬಿಡ್ತೀನಿ. ಯಾಕಂದ್ರೆ ಭಾಳ ಇಂಟ್ರೆಸ್ಟ್ ಇಲ್ಲ ನಮಗೆ ಚಾ ಮ್ಯಾಗ ಕಾಫಿ ಮ್ಯಾಗ. ಅದು ಹಾಗಾಗಿ ಭಾಳ ಏನೋ ಕುಡಿಬೇಕು ಅನಿಸ್ದಾಗಷ್ಟ. ನೋಡ್ರಿ ನಮ್ಮ ಚಾರು ಒಬ್ಬಕ್ಕೆ ಅಲ್ಲಿ ರಂಗೋಲಿ ಹಾಕಿ ಬಂದ ಇಲ್ಲಿ ಬಾಂಡೆ ತೊಳ್ಯಾಕೂತಾಳ್ರಿ. ಕೂತಾಳಂಗೆ ನೋಡ್ರಿ, ಕುಂತ್ರ ಮನೆಯದು ಹಾಕೊಂಡು ಎಷ್ಟು ಬದಸಿರಿ. ಇನ್ನೊಂದು ಎಳೆದವ ಇನ್ನೊಂದು ತೊಳಿಯತ್ತಂದೇಳಿ ತಂದು ಕೊಟ್ಟಿನ್ರಿ ಆಕೆಗೆ. ಮುಂದೆ ತೊಳಿದಾರೆ ಅದಕ್ಕೆ ಮಕ್ಕಳು ಹೇಳಿದ್ ಕೇಳಂಗಿಲ್ಲ. ಬಿಡು ಆತಂತ ಹೇಳ್ರು ಕೇಳುವಳು. ಏನೇನು ಮಾಡ್ತಾ ಮಾಡ್ಲಿಕ್ಕೆ ತಡಿಯತ್ತಂತ ಸುಮ್ಬಿಟ್ನಿ ನಾನು. ಆಮ್ಯಾಗ ಚೈತು ನೋಡ್ರಿ ಒಳಗೆ ಕೂತ್ಕೊಂಡು ಉಂಡೆ ತಿನ್ನೋದಲ್ರಿ ಆಕೆಗೆ. ಶೇಂಗಾದ ಉಂಡೆ ಕೊಟ್ಟಿದ್ದೀನಿ ರೀ ಆಕೆಗೆ. ಅವ್ರ ನಮ್ಮ ಟೇಲರ್ ಹೋಗಾಗ ಮಾಡಿದ್ದು ತಿನ್ಕೊತ ಕೂತ್ಬಿಟ್ಟಾಳ್ರಿ ಆಕೆ. ಇನ್ನು ಮುಂಜಾನೆ ಟೈಮ್ ರೀ, ನಾ ಕಸಾನು ಹೊಡ್ಕೊಂಡಿಲ್ಲ. ಅಂದ್ರೆ ಕಸ ಹಿಡ್ದಂದ್ರೆ ಕಸ ಗುಡಿಸೋದನ್ನತ್ತಾರೆ ನೋಡ್ರಿ, ಅದನ್ನೇನು ಮಾಡಿಲ್ಲ ನೋಡ್ರಿ. ಚೈತಮ್ಮನ್ಗ ಉಂಡೆ ತಿನ್ಕೊತ ಕೂತಾಳ್ರಿ ಆಕೆ. ಮಾರಿ ಹಂಗೆ ನೋಡ್ತಾಳ್ರಿ ಮಾತಾಡ್ಸೋಣ. ಕಾಲು ಸೀದಾ ಇಟ್ಕೊಳ್ವ ಹಂಗೆ ಯಾಕೆ ಅಂದ್ರೆ ಈ ಸೀಡ್ ಕಾಲನ್ನ ಅಳಿಗಾಡ್ಸಾಕ್ರಿ ಅದನ್ನು ತೆಗಿವಾಡ್ರಿ ಆಕೆ. ಆಮ್ಯಾಗ ನಮ್ಮ ಚಾರ ನೋಡ್ರಿ ಒಂದು ಸ್ವಲ್ಪ ರೆಡಿ ಮಾಡಿನ್ರಿಕಿನ. ಹಂಗೆ ರೆಡಿ ಮಾಡ್ಬೇಕಂತಂದೇನಿಲ್ಲ. ಜಳಕ ಮಾಡಿಸಿ ಟೀ ಶರ್ಟ್ ಹಾಕಿನ್ರಿ. ಈಗ ಒಂದು ಸ್ವಲ್ಪ ಹೊರಗೆ ಹವಾ ಅಲ್ರಿ, ತಂಪಿರ್ತೈತೆ ಅಂದು ಉದ್ದು ತೊಗೊಂಡು ಟೀ ಶರ್ಟ್ ಹಾಕ್ಬೇಕಂತ ಹಾಕಿದ್ನಿ. ಅದ್ರ ಮ್ಯಾಗ ಜೀನ್ಸ್ ಪ್ಯಾಂಟ್ ನೆನಪತ್ತು, ಜೀನ್ಸ್ ಪ್ಯಾಂಟ್ ಹಾಕಿನಿ. ಅದ್ರ ಮ್ಯಾಗ ಶೂ ನೆನಪದ್ರಿ. ಈಗ ಮನೆ ಹೊಸ ತಂದಿದ್ವಿ, ಆ ಶೂ ನೆನಪದು. ಅವನ್ನ ಹಾಕಿದ್ದು ಒಂದು ಲುಕ್ ನೋಡೋಣ ಗಪ್ಪ ಅಂದ್ಕೊಂಡು ಹಾಕಿ ರೆಡಿ ಮಾಡಿದ್ವಿ ನೋಡ್ರಿ. ಹಿಂಗೆ ಕಾಣತ್ತ ನಮ್ಮ ಚಾರು. ಸೇಮ್ ಗಂಡು ಹುಡುಗರಿ. ಆಮೇಲೆ ಎಲ್ಲ ಮುಗಿಸ್ಕೊಂಡು ಡ್ಯೂಟಿಗೆ ಹೊಂಟು ನೋಡ್ರಿ ನಾನು. ಭಾಳ ದಿವಸ ಆತು, ಒಂದು 8-10 ದಿವಸ ಆಯ್ತು ನಾ ಡ್ಯೂಟಿಗೆ ಹೋಗಿಲ್ಲ. ಹಿಂಗಾಗಿ ಅಲ್ಲೂ ಕೆಲಸ ಇಲ್ಲ. ಸುಮ್ಮನೆ ಈ ಸಾರಿ ಫೋಲ್ಡಿಂಗ್ ಅದು ಮನೇಲಿ ಅವ್ನು ಕೊಟ್ಟು ಬರಬೇಕಿತ್ತು. ಬಂದು ಅವನು ಸ್ವಲ್ಪ ಕೊಟ್ಟು ಹೋಗ್ತಾರೆ, ಹೋಗೋಣಕತ್ತಾರೆ ಅವರು ಮೇಡಮ್ ಅವರು. ಹಿಂಗಾಗಿ ಹೊಂಟೇನ್ರಿ ನಾ ಈಗ ಅಂಗಡಿಗೆ. ಅವ್ರದ್ದು ಒಂದು ಸ್ವಲ್ಪ ಏನೋ ಕೆಲಸ ಇದ್ದಿದ್ರೆ ಮತ್ತೆ ಇನ್ನೊಂದು 4 ದಿವಸ ಬರೋದಿಲ್ಲ ಅನ್ನಕತ್ರು. ನಾನು ಆದ್ರೆ ಆತು ಬಿಡು ಅಂದ್ಕೊಂಡ್ರೆ ನಾನು ಹೊಂಟೇನ್ರಿ. ನನ್ನ ಕಡೆ ಅವ್ರ ಕಡೆ ಇರ್ತೈತೆ ರೀ ಒಂದೊಂದು ಅಂಗಡಿ. ಆಮ್ಯಾಗ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ವಿಡಿಯೋ ಸ್ಕಿಪ್ ಮಾಡಿಬಿಡ್ರಿ, ಸ್ಕಿಪ್ ಮಾಡಲಾರ್ದ ನೋಡಿರಿ. 10 ಗಂಟೆಗೆ ಹೊಂಟೇನಿ ರೀ ನಾನು. ಭಾಳ ಈಜಿಯಾಗಿ ಬಸ್ ಒಂದು ಭಾಳ ಆರಾಮ್ ಸಿಕ್ಕು ನನಗೆ. ಮನ್ಯಾಗ 10 ಗಂಟೆಗೆ ಜಾಗ ಬಿಟ್ಟೀನಿ ರೀ ನಾನು. 10 ಗಂಟೆಗೆ ಬಸ್ ಸ್ಟಾಪ್ ಒಳಗೆ ಇದ್ರೆ ಅಷ್ಟೇ ಸಿಗ್ತಿತ್ತು ಅದು ಬಸ್. ಆದರೂ ನಾ ಮನ್ಯಾಗ 10 ಗಂಟೆಗೆ ಜಾಗ ಬಿಟ್ಟೀನಿ ಅಂದ್ರೆ
ಒಂದು 5 ನಿಮಿಷ ಲೇಟ್ ಮಾಡಿ ಬಸ್ ಸಿಕ್ತೆ. ಆಮ್ಯಾಗ ಅಲ್ಲಿ ಮುಂದೆ ಹೋಗೋದ್ರಾಗ ಇದನ್ನು ಇಳಿದ್ರಾಗ ಅದು ಅಲ್ಲಿ ಇತ್ತು ಸವಳ್ಗ್ಯಾಗ. ಹಿಂಗಾಗಿ ಭಾಳ ಈಜಿ ಆಗಿಬಿಡ್ತು. ಆರಾಮ ಅರ್ಧ ತಾಸು ಪೌನ ತಾಸೊಳಗೆ ಹೋಗಿಬಿಟ್ನಿ. 10ಕ್ಕೆ ಜಾಗ ಬಿಟ್ಟಿನಿ, ಪೌನೆ 11ಕ್ಕೆ ಅಲ್ಲೇ ಇದ್ದೀನಿ ನಾನು. ಆಮ್ಯಾಗ ಬ್ಲೌಸ್ ಹಾಕ್ಯಾರ ಇಲ್ಲೊಂದೀಗ ಡಿಸೈನ್ಗೆ ಹಿಂದಿನ ಕೊಳ್ಳ ರೆಡಿ ಆಗೈತ್ರಿ, ಮುಂದಿನ ಕೊಳ್ಳ ಹಾಕಬೇಕು. ಆಮ್ಯಾಗ ಇದು ಇಲ್ಲೊಂದು ಬ್ಲೌಸ್ ಅವ್ರ ಸ್ಲೀವಿಗೆ ಡಿಸೈನ್ ಹೇಳ್ದಂಗಿಲ್ಲ, ಕೊಳ್ಳಿಗೆ ಎಷ್ಟು ಕಾಣ್ತೈತಿ, ಹಿಂದೆ ಕೊಳ್ಳಿಗೆ ಎಷ್ಟು ಹಾಕ್ಯಾರ ಅದನ್ನು ಅವ್ರ ಮೇಡಮ್ ಅವ್ರು ಹಾಕಿದ್ದದವ್ರಿಗೆ. ನಾನು ಕೈಗೆ ಒಂದು 8ರಿಂದ 10 ದಿವಸ ತನಕ ಆರಾಮ ಮಾತ್ರ ಬಂದೇ ಇಲ್ಲ ನಾನು. ಅದನ್ನು ಫ್ರಂಟ್ ಕೊಳ್ಳ ಹಾಕ್ಬೇಕಂತಂದು ಮಷಿನ್ ಚಾಲೂ ಮಾಡೀನಿ ರೀ ನಾ. ಅಂದ್ರೆ ಕರೆಂಟ್ ಹೋಗ್ಯಾವ್ರಿ, ಕರೆಂಟೇ ಇಲ್ಲ, ಗೊತ್ತಿದ್ದಿಲ್ಲ ಕರೆಂಟ್ ಹೋಗಿದ್ದು. ಮೊದಲು ಬ್ಯಾಟ್ರಿ ಇತ್ತು ಅಂಗಡ್ಯಾಗ, ಆ ಬ್ಯಾಟ್ರಿಗೆ ಏನೋ ಆಗಿತ್ತತ್ತ, ಅದಕ್ಕೆ ಹಿಂಗೆ ಉಚ್ಕೊಂಡು ಹೋಗಿದ್ರು ಅದನ್ನ. ಮೊದಲೆಲ್ಲ ಬ್ಯಾಟ್ರಿ ಇದ್ದ ಸಂಬಂಧಾಗಿ ಕರೆಂಟ್ ಯಾವಾಗ ಹೋಕ್ಕೋ ಯಾವಾಗ ಬರ್ತಾವೆ ಏನೋ ಗೊತ್ತಾಗಿರ್ತದಲ್ಲ ರೀ, ಫರ್ಕ ಇರ್ತದಿಲ್ಲ. ಆದರೂ ಈಗ ಕರೆಂಟ್ ಹೋದವು ಅಂದ್ರೆ ಬರುತ್ತಾನೆ ಹಿಂಗೆ ಹಾದಿ ನೋಡ್ಕೊತ ಕುಂದಿರ್ಬೇಕು ರೀ. ಮುಂದಿನ ಕೊಳ್ಳ ಹಾಕತ್ತೀನಿ ನೋಡ್ರಿ ನಾ ಇಲ್ಲೀಗ. ಕರೆಂಟ್ ತನಕ ಬಂದು ರೀ, ಯಾವಾಗ 12 ಗಂಟೆಗೇನೋ ಬರ್ತಾವೆ ಅಂತ ಹೇಳಿದ್ರು. ಬಂದು ರೀ, ಬಂದಾದ್ಮ್ಯಾಗ ಆ ಸಾರಿ ಫೋಲ್ಡಿಂಗ್ದವರು ಬಂದು ಹೋದರು. ಆಮ್ಯಾಗ ಅದನ್ನ ಡಿಸೈನ್ ಮುಂದಿನ ಕೊಳ್ಳ ಅಷ್ಟು ಮುಗಿಸ್ಕೊಂಡು ಹೊಂಟು ನೋಡ್ರಿ ನಾ. ಮತ್ತು ಎಷ್ಟು 1 ಗಂಟೆ ಅದು ಆಗಿತ್ತು ಟೈಮಿಗೆ ನಾ ಇಲ್ಲಿದ್ದು ಹೋಗುವಾಗ. 1 ಗಂಟೆ 1 ಗಂಟೆನೇ ಆಗಿತ್ತು ರೀ. ಆಮ್ಯಾಗ ಒಂದು ಸ್ವಲ್ಪ ಬಸ್ ಸಿಗಲಿಲ್ಲ ಹಾದಿಯಾಗ, ಹಿಂಗಾಗಿ ಲೇಟ್ ಆಯಿತು. ಮನೆಗೆ ಹೋಗ್ಬೇಕಾರೆ 2:30 ಆಗಿತ್ತು ರೀ. 2:30ಗೆ ಹೋಗಿ ಮನೆಗೆ ಹೋಗಿ ಊಟ ಮಾಡಿ, ಅಲ್ಲಿ ನಮ್ಮ ಊರಾಗ ಗುಡ್ಡ ಐತ್ರಿ, ಅಲ್ಲಿ ಒಂದು ಎತ್ತರಂಗೆ ಊರು ತೆಗ್ನ್ಯಾಗೈತಿ, ಗುಡ್ಡ ಎತ್ತರ ಗುಡ್ಡ ಐತಿ, ಮಸ್ತ್ ಐತಿ ನೇಚರ್ ಮಾತ್ರ. ಬರ್ರಿ ಇದು ನೋಡ್ತಿರ್ಬೋದು ನೀವು. ಅಲ್ಲಿ ಹೋಗೋಣ್ರಿ ಅಂತಂದು ಹೇಳಿದ್ದೀವಿ. ನಮ್ಮ ಮನೆಯವ್ರಿಗೆ ಭಾಳ ದಿವಸ ಆಯ್ತು ನಾವು ಹೇಳಿ ಹೋಗೋಣ ಅಂತಂದು. ಅವ್ರು ಹಂಗೆ ನಾಳೆ ಹೋಗೋಣ ಅನ್ಕೊತ ಬಂದಿದ್ರು. ಹಂಗೆ ಅವ್ರು ಕರ್ಕೊಂಡು ಹೋಗ್ಕನಂದಾಗ ನಾವು ಹೋಗಿರಂಗಿಲ್ಲ, ನಾವು ಹೋಗಾಗ ಅವ್ರು ಹೋಗಿದ್ದಿಲ್ಲ. ಹಿಂಗೆ ಆಕಿತ್ರಿ ಅದು. ಅದೇನೋ ಅಂತಾರಲ್ರಿ, ದೇವ್ರವ್ರ ಕೊಟ್ಟರು ಪೂಜಾರವ್ರ ಕಡೆ ಏನತ್ತ. ಮೊದ್ಲಾಗ ಕರ್ಕೊಂಡು ಹೋಗೋದು ಅಪರೂಪ. ಈಗ ಮೊನ್ನೆ ದೇವ್ರವ್ರ ಕೊಟ್ಟಿದ್ದ, ಪೂಜಾರಿ ಕೊಟ್ಟಿದ್ದಿಲ್ಲ. ಇವಾಗ ಪೂಜಾರಿಯವ್ರು ಕೊಟ್ಟವರು ದೇವ್ರು ಕೊಟ್ಟವಲ್ಲ, ಯಾಕಂದ್ರೆ ಮಳೆ ಬರತ್ತಿತ್ತು ಫುಲ್ಲ. ಇನ್ನೇನು ಮನ್ಯಾಂದು ಹೋಗ್ತೀವಿ ರೀ, ಆಮೇಲೆ ಅನ್ಕೊಳ್ಳೋಂಗೆ ಮಳೆ ಬರತ್ತಿತ್ತು. ಅವಾಗ ಒಂದು 10 ನಿಮಿಷ ಕಡಿಮೆ ಆಯ್ತು. ಬ್ಯಾಡ್ನತ್ತಿದ್ರು ನಮ್ಮ ಮನೆಯವ್ರು. ಮಳೆ ಐತಿ ಹುಡುಗರು ಅಂತ ಒಂದು ಹೈರಾಣ ಹಾಕಿರಿ, ಹೇಳೋದು ಕೇಳ್ರಿ ಬ್ಯಾಡ್ರನ್ನ ಹತ್ತಿದ್ರು. ಆದರೂ ನಡ್ರಿ ಏನಾಗಿದ್ದಾಗಲಿ ನೋಡೋಣ ಅಂತಂದು ಹೋದ್ವಿ. ಈಗೊಮ್ಮೆ ಹೋಗಿದ್ವಿ ನಾವು. ಈಗ ಏನಿಲ್ಲ ಅಂದ್ರೆ ಒಂದು 5 ವರ್ಷ ಅಬೋವ್ ಆಗಿರ್ಬೋದು ರೀ ಅದೇನ್ರ ಹೋಗಿದ್ವಿ ಅವಾಗೂ ಒಂದಿಷ್ಟು ಓಣ್ಯಾನವ್ರು ಒಂದು 4 ಜನ ಕೂಡ ಹೋಗಿದ್ವಿ. ಆದ್ರೆ ಅವಾಗ ಇರಾಗೋದು ನನಗೇನೋ ಅನಿಸಿದ್ದಲ್ಲ ರೀ, ಯಾಕಂದ್ರೆ ಇಷ್ಟು ನಾವು ವೀಕ್ ಇದ್ದಿದ್ದಿಲ್ಲ ಅವಾಗ. ಹಿಂಗಾಗಿ ಆರಾಮ್ ಈಜಿಯಾಗಿ ಏರಿದ್ನಿ. ಈಗ ನನಗೆ ಇರೋಕ್ಕಾಗಲಿಲ್ಲ ರೀ, ಎಲ್ಲ ಕಾಲು ಹೋದಂಗೆ ಆಕೈತಿ ಬಿಟ್ಟದ ನಡು ಬಂದ. ಈ ಕಡೆ ಆ ಕಡೆ ಇಲ್ಲ, ಈ ಕಡೆ ಇಲ್ಲ, ನಡು ಬಂದು ಸಿಕ್ಕೊಂಡು ಕೂತಂಗೆ ಆಗಿಬಿಡ್ತು. ಒಟ್ಟು ಇರೋಕ್ಕಾಗವಲ್ಲಾದ್ರೆ ಕೆಟ್ಟ ಕಾಲು ಸೋತ್ ಬರಕತ್ತು. ಮತ್ತು ಇಳಿಯೋದಿದ್ರೆ ಏನು ಅನ್ಸಂಗಿಲ್ಲ ರೀ, ಅದು ಏರೋದನ ಕಡಾವ್ ಇರ್ಬೇಕಲ್ರಿ. ಹಿಂಗಾಗಿ ಹೈರಾಣ ಆಗೈತು. ನಮ್ಮ ಮನೆಯವ್ರು ಹೆಂಗೈತೆ ಅದು ಬೈಯಾಕತ್ತಾರೆ. ತನಗೆ ಮನ್ಯಾಗ ಕುಂದ್ರಂದ್ರೆ ಕೇಳೋಂಗಿಲ್ಲ, ಹೋಗಿ ಅನ್ಭವಿಸ್ರಿ ಅನ್ನಕತ್ರು. ಫುಲ್ಲು ಗಾಳಿ ರೀ, ಮತ್ತು ಮಳೆ ಏರಿ ಬಂದುಬಿಡ್ತು. ಗಾಳಿ ಅನ್ಕ ಮನುಷ್ಯರು ನಿಂದ್ರಂಗಿಲ್ಲ, ಹಂಗೆ ಗಾಳಿ ತಂದನ ಆದಷ್ಟು ಈಜಿ ಆಯ್ತು ನಮಗೆಲ್ಲ ಏರಕ್ಕೆ, ಯಾಕಂದ್ರೆ ಗಾಳಿ ಒತ್ಕೊಂಡು ಹೋತು ನಮ್ಮನ್ನ. ಹಿಂಗಾಗಿ ಒಂದು ರೀತಿ ಏರಕ್ಕೆ ಈಜಿ ಆಗ್ತದೆ. ನೋಡ್ತಿರ್ಬೋದು ನೀವು ಗಾಳಿ ಹಂಗೈತಂತ. ಯಪ್ಪ ಅದರ ಎದಕ್ಕೆ ಹೋದ್ವಿ ಇಲ್ಲಿ ಅನಿಸ್ಬಿಡ್ತು ನಮ್ಗೆ. ಸುಮ್ಮನೆ ನಮ್ಮ ಮನೆಯವ್ರು ಹೇಳಿದ್ದು ಕೇಳಲಿಲ್ಲ ಅನ್ನಿಸ್ತು. ಆಯ್ತು ನೋಡ್ರಿ, ಪೂರ ಫೈನಲಾಗಿ ಮ್ಯಾಗ ಬಂದೇವ್ರಿ ಈಗ. ಇದು ಗುಡಿ ರೀ, ಶಿವಲಿಂಗೇಶ್ವರ ಅಲ್ರಿ, ಭೈರಪ್ಪನ ಗುಡಿ. ಭೈರಪ್ಪನ ಗುಡಿ ಇರೋದು. ಶಿವಲಿಂಗೇಶ್ವರ ಅಲ್ಲೇ ಸೈಡಿಗೆ ಐತ್ರಿ ಅದು ಗುಡಿ. ಹಿಂಗೆ ಶಿವಲಿಂಗೇಶ್ವರ ಅಂತ ಬತ್ತು ಬಾಯಿಗೆ. ಇದು ಭೈರಪ್ಪನ ಗುಡಿ ಅಂತಾರೆ ನೋಡ್ರಿ. ಇಲ್ಲಿ ಗುಡ್ಡನ ಭೈರಪ್ಪನ ಗುಡ್ಡ ಅಂತಂದು ಅಂತಾರೆ ಅದಕ್ಕೆ. ದೇವ್ರ ಗುಡಿ ಏನು ಸಾಂದೈತ್ರಿ, ಅಷ್ಟೇ ದೇವರು ಸಾಂದೈತಿ. ಅಲ್ಲಿ ಹೆಸರು ಮಾತ್ರ ಭೈರಪ್ಪನ ಗುಡ್ಡ ಅಂತಂದು ಐತ್ರಿ ಅದು. ಈ ಗುಡಿ ನೋಡ್ಬೇಕನ್ನೋದು ನಮ್ಮ ತಂಗಿದ್ರೈತಿ. ಇಲ್ಲಿ ಯಾಕೆ ಹೋಗೋಣ ಅಂತಂದು ಅಂದಾಗೆಲ್ಲ, ನೀವು ನಮ್ಗೆ ಆಸೆ ಹುಟ್ಟಿಸ್ತೀರಿ, ಕರ್ಕೊಂಡು ಹೋಗಂಗಿಲ್ಲ ಬಿಡಂಗಿಲ್ಲ ಅದೊಂದು ಅಂತಿದ್ದಾಳೆ. ಅದಕ್ಕೆ ಕರ್ಕೊಂಡು ಹೋದ್ರೆ ಆಯ್ತು ಬಿಡತ್ತಂದು ಅಂದ್ಕೊಂಡೆ ಕರ್ಕೊಂಬಂದು ನೋಡ್ರಿ ಅದನ್ನ. ಇಷ್ಟ ನೋಡ್ರಿ ಗುಡಿ ಏನು ದೊಡ್ಡದಿಲ್ರಿ. ಇಲ್ಲಿ ಹೆಸರಿಗೆ ಅಷ್ಟೇ ಭೈರಪ್ಪನ ಗುಡ್ಡ ತಂದೈತಿ. ಆಮೇಲೆ ಜಮಖಂಡಿ ಮಲ್ಲೋರ್ದೊಂದು ಕ್ಲಿಪ್ ಐತ್ರಿ ಇಲ್ಲಿ ವಿಡಿಯೋ. ಯಾವುದಂದ್ರೆ ನನ್ನಾಕಿ ಫಿಲ್ಮ್ ಒಳಗೆ ಸಾಂಗ್ಗಳಿಗೇನೋ ಐತ್ರಿ ಇಲ್ಲಿದು. ಅಷ್ಟೊಂದು ನೆನಪಿಲ್ಲ ನನಗೆ, ಭಾಳ ದಿವಸ ಆಗೈತದು. ಇಲ್ಲಿ ತುಂಗಳ ಗುಡ್ಡದಾಗೂ ಒಂದು ಮಾಡ್ಯಾರ ಅವರು. ಇದು ಭೈರಪ್ಪನ ಗುಡಿ ಒಂದು ಸೈಡ್ ಬಿದ್ದೈತಿ. ನಾವು ಬಂದಾಗ ಏನು ಬಿದ್ದಿದ್ದಿಲ್ಲ, ಚಲೋ ಇತ್ತು. ಇದು ಸರಿಗೆ ಬಿದ್ದೈತಿ ಒಂದು ಸೈಡ್. ಮಳೆಗಾಲ ದಿನಕ್ಕೆ ಪೂರ ಎತ್ತರಕ್ಕೆ ಆಕೈತ್ರಿ ಅದು ಮೊದಲು. ಹಿಂಗಾಗಿ ಬಿದ್ದಿರ್ಬೋದು. ನಮ್ಮ ಹುಡುಗರು ನೋಡ್ರಿ, ನಮ್ಮ ಚೈತು ಒಂದು ಕಮ್ಮನ ಸಿಕ್ಕರೆ ಸಾಕು, ಬಂಗಾರ ಸಿಕ್ಕಂಗೆ ಆಕೆಗೆ. ಮನ್ಕಿದ್ರೆ ಆಕೆ ಆಟ ಆಡ್ತಾಳು. ಆಕೆ ಆಡಾಕತ್ತಾಳ ಅವಳ ಮಮ್ಮಿ ಅಂತ ಈಗ ಕೇಳ್ತಾಳು. ಆಕೆ ಮಣ್ಣಾಗ ಕೈ ಆಡಿಸ್ತಾಳೆ, ಹೊಲಸಿನ ಕೈ ಆಡಿಸ್ತಾಳೆ ಅಂತ ಈಗ ಕೇಳಾಕತ್ತಾಳ ನೋಡ್ರಿ. ಮಳೆ ಸಣ್ಣಗೆ ಚಲೋ ಆಗಿತ್ತು ರೀ. ಅಲ್ಲಿ ಹಿಂದೆ ಕಾಣ್ತಿರ್ಬೋದು ನಿಮಗೆ. ಮಳೆ ಅನ್ಕೊಬತ್ತು. ಮತ್ತು ಇಲ್ಲಿ ಅನ್ಕ ನಿಂದ್ರಾಕಿ ಏನೇನೂ ಆಸರಿಲ್ರಿ. ಅಲ್ಲಿ ಬೈಲಾಗ ನಿಂತು ಬಿಡೋದು ಹಂಗೈತಿ. ಫುಲ್ ಗಾಳಿರ ಐತಿ. ಇದು ಈ ಸೈಡ್ ಮಳೆ ಕಡಿಮೆ ಐತಿ, ಈ ಸೈಡ್ ಹೆಚ್ಚೈತ್ರಿ ಮಳೆ ನೋಡ್ರಿ. ಇಲ್ಲಿ ಈ ಸೈಡ್ ಮಳೆನೇ ಇಲ್ಲ, ಈ ಸೈಡ್ ಐತ್ರಿ. ಆದರೂ ಹಿಂದೆ ಐತ್ರಿ ನಡಗ
ಯಾವಾಗ ಬರ್ತೈತೆ ಗೊತ್ತಿಲ್ಲ. ಮಳೆ ಬರೋದು ನೋಡ್ರಿ, ಅಲ್ಲಿರೋ ಸಿಚುವೇಶನ್ ನೋಡ್ರಿ. ಇನ್ನೇನು ನಾವು ಕೆಳಗೆ ಹೋಗ್ತೀವಲ್ಲಪ್ಪ, ಹೋಗಂಗಿಲ್ಲ ನಾವು ಅನಿಸ್ಬಿಡ್ತು. ನಾಳೆಗೆ ನಾವು ನ್ಯೂಸ್ ಒಳಗೆ ಬರ್ತೇವೆ ನೋಡಿ ಅನ್ನಿಸ್ತು. ಅಷ್ಟು ಎತ್ತರಕನ ಬಟ ಬೈಲ ಯಾರು ಇರಂಗಿಲ್ಲ, ಏನಿಲ್ಲ. ಮನುಷ್ಯ ಧೈರ್ಯನೂ ಬೇಕಲ್ರಿ. ಧೈರ್ಯನ ಕಳ್ಕೊಂಡು ನಾವು ಸುಮ್ಮನೆ ಯಾಕ್ರಿ ಇಲ್ಲಿ ಮ್ಯಾಗ ಹೋಗೋಣ, ಇನ್ನು ಹೆಂಗೆ ಇಳಿದು ಹೋಗ್ತೀವಿ ನಾವು ಕೆಳಗೆ. ಮಳೆ ಬರತೈತಿ, ಇಳ್ಯಾಕೆ ಬರಂಗಿಲ್ಲ, ಇಲ್ಲೆಲ್ಲ ಕಾಲದ ಜರಿತಾವ ಅಂದ್ಕೊಂಡು ಸುಮ್ಮನೆ ಹೇಳಿದ ಕೇಳಿ ಮನ್ಯಾಗ ಕುಂದಿರ್ಲಿಲ್ಲ ಅನಿಸ್ಬಿಡ್ತು. ಆದರೂ ಬರ್ಬೇಕಂತ ರೆಡಿ ಆಗಿರ್ತಾವೆ, ನಾನು ಬಿಡೋಕ್ಕಾಗಂಗಿಲ್ಲ ರೀ. ಅದು ಹೋಗಬೇಕು ಅಂತಂದು ತಿಳಿಯ ಬಂದಿರ್ತಾರೆ, ಮುಗಿತು ಹೋಗಬೇಕು. ಹಿಂಗೆ ನಮ್ಮ ಚಾರು ನೋಡ್ರಿ ಎಷ್ಟು ಪಚ್ಚಿನ ಇರ್ತಾಳು. ಚೈತು ಒಂದು ಸ್ವಲ್ಪ ತೋರ್ಸ್ಕೊಳಕತ್ತಾಳು. ಅಂದರೆ ಚಾರು ಹಂಗಿಲ್ಲ ರೀ, ಎಷ್ಟು ಪಚ್ಚಿನ ಎತ್ಬಿಟ್ಟಾಳಕ್ಕೆ ಹೋಗಿ ಯಾರಪ್ಪನ ತಲೆ ಆಸ್ರಕ್ಕೆ ತಲೆ ತೆಗ್ದಿಲ್ಲ. ಇದು ತಲೆ ಕಟ್ಕೊಟ್ರಿ ಈಕಿ ಸುಂದ್ರಿ ತೆಗಿಯಾಕತ್ತಾಳ ಅದನ್ನು. ಈ ಚಾರು ತಲೆದು ತೆಗ್ದಿಲ್ಲ, ಹೋಗಿ ಫುಲ್ ಚಾಟಿನ ಎತ್ಬಿಟ್ಟಾಳ್ರಿ ಆಕಿ. ಒಟ್ಟು ಒಂದು ಹನಿ ಸಿಡ್ಲಾರ್ದಂಗೆ ಆಕಿ ಶೂಗೆ ಎಷ್ಟು ಹನಿ ಸಿಡ್ಯಾತಾವ ಅದನ್ನು ಹೇಳತ್ತಾಳ್ರಿ ಆಕಿ. ಮಮ್ಮಿ ನಂಗೆ ಶೂಗೆ ಸಿಡ್ಯಾತಾವ ಅಂತ ಹೇಳತ್ತಾಳ ಆಕಿ. ಅದ್ರ ಸತ ಇದು ಆಗಲ್ದಕ್ಕಿಗೆ. ಈ ಚೈತುಗೆ ಸೀರೆ ಸೆರಗ ಹೊಚ್ಚರು ಅಲ್ಲಂತ ತೆಗ್ದು ಯಾತಾಳು ತೋರ್ಸ್ಕೊ ಮಗಳನ್ನೇ ತಂದು ಬಿಟ್ಟು ಹೊಡಕಿನ ಅಷ್ಟೇ. ಅಲ್ಲಿ ನಂದು ಚಪ್ಪಲ್ ಒಂದು ಹಾರಿ ಹೋಗಿತ್ತು ರೀ. ನಮ್ಮ ಚಾರುಗೆ ಅದೊಂದು ಚಿಂತೆ ಬಿಟ್ಟಿತ್ತು. ಮಮ್ಮಿ ಒಂದು ಕೈ ಮಾಡಾಕತ್ತಿದ್ದಾಳೆ ಇಲ್ಲಿ. ನೋಡ್ರಿ ಹೆಂಗೆ ನಿಂತಾಳಿಕಿ ಸುಂದ್ರಿ. ಆಮ್ಯಾಗ ಇಲ್ಲಿ ನೋಡ್ರಿ ಗುಡ್ಡದಾಗ ನೀರು ಹಿಂಗಂಗೆ ಅನ್ನೋದಿಲ್ಲ ಅವು ಹರಿದು ಹೆಂಗೆ ಕಲ್ಲೊಳಗೆ ಹಿಂಗೆ ನೀರು ಚಂದ ಹರಿದ ಗಾಳಿ ಇರೋ ಸ್ಪೀಡಿಗೆ ಅರ್ಧ ಬರೋದ್ರಾಗ ನಮ್ಮ ತೊಳೆದು ಧರಿಸೋದು ಆರಿಬಿಟ್ಟು ಹಂಗೆ ಗಾಡಿ ಕೇಳಂಗಿಲ್ಲ. ನೀವು ಹುಡುಗರು ನೋಡೋದೊಂದು ಕ್ಯೂರಿಯಾಸಿಟಿ ಭಾಳ ಇತ್ತು ನನಗೆ. ನಾವು ನೋಡಿ ಬಂದಿದ್ವಿ ಇವಾಗ. ಮತ್ತು ಹುಡುಗರು ಸ್ವಲ್ಪ ಕೇರಿ ಬ್ಯಾಗ್ ಒಳಗೆ ಹಾಕಿ ಇದು ಎಲ್ಲಾರ ಚಾಟಿ ತಂದ್ರೆ ನಾವು ಇಷ್ಟ ಗಾಡಿಯಾಗ ಹೋಗ್ಬಿಡ್ತು. ಏನು ಹನಿ ಪೂರ ಕಟ್ಟ ಚಾಟ್ನಾಗ ತಂಪವ ಐತಿ, ನೀರೇನು ಬಿಡಂಗಿಲ್ಲ. ಏನು ಕೇಳಲಿಲ್ಲ ನೀರು. ಇದ್ರ ಸುತ್ತ 7 ಕೊಳ್ಳ ಅದಾವ್ರಿ. ನಾನು ಭಾಳ ಅಬ್ಸರ್ವ್ ಮಾಡಬೇಕು. ಮತ್ತು ಟೈಮ್ ಬೇಕು ರೀ. ಟೈಮ್ ಇತ್ತು ನಮಗೆಲ್ಲ ಕರೆ. ಆದ್ರೆ ಎಲ್ಲ ಇದು ಆಗಿಬಿಟ್ಟಿತ್ತಪ್ಪ, ತೋರ್ಸ್ಕೊಂಡು ಮಾಡೆಲ್ಲ ಹೈರಾಣ ಆಗಿಬಿಟ್ಟು ಕ್ಲೈಮೇಟ ಸರಿ ಉಳಿಲಿಲ್ಲ. ಹಿಂಗಾಗಿ ಎಲ್ಲಿದ್ದು ಬೇಡತ್ತಂತ ಏನೂ ನೋಡೋಕೆ ಹೋಗಲಿಲ್ಲ ರೀ ನಾವು. ಚಂದ ಅದಾವಲ್ಲೆಲ್ಲ ಏನೋ ಇಟ್ಟಿಟ್ಟು ಸಣ್ಣ ಸಣ್ಣ ಗುಡಿ, ಆಮ್ಯಾಗ ಅವು ನೀರಿನ ಕೊಳ್ಳ ಏನೇನು ಅದಾವ್ರಿ ಇಲ್ಲಿ ಒಂದಿಷ್ಟ. ಈಗೊಂದು ಹೋದಾಗ ಭಾಳ ಚಂದ ನೋಡಿದ್ವಿ ಎಲ್ಲನೂ. ಆದರೆ ಈಗ ಅದಕ್ಕೂ ಟೈಮ್ ಸಿಗಲಿಲ್ಲ ಅನ್ನೋಕ್ಕಿಂತ ಕ್ಲೈಮೇಟ್ ಸರಿ ಉಳಿಲಿಲ್ಲ. ಏನು ಹುಡುಗರು ಅದು ಗೋಳಕ್ಕವು ಬೇಡ, ಮಕ್ಕಳನ್ನ ತ್ರಾಸು ಮಾಡೋದಕ್ಕೈತಿ ನಾವಾಗೇನಕ್ಕು ಅಂತ ಅಂದ್ಕೊಂಡು ಆದಷ್ಟು ಜಲ್ದಿ ಅದು ಕೆಳಗೆ ಹೋಗ್ಬೇಕಂತಂದು ಸಾಮಾನು ಎಲ್ಲ ಬರ್ನ ಓಡಾಕತ್ತೀವಿ ನೋಡ್ರಿ ನಾವು. ನೋಡ್ರಿ ಅಲ್ಲಿಗೆ ಅಷ್ಟು ಗುಡ್ಡಕ್ಕೆ ಮ್ಯಾಗ ಹೋಗಿ ಬಂದ್ವಿ. ಮತ್ತೊಮ್ಮೆ ಮಳೆ ಬರುವಂಗೆ ಆದ್ರದು. ಮತ್ತು ತೋರ್ಸ್ಕೊಂಡು ಅಂದ್ರೆ ಹುಡುಗರು ಥಂಡಿ ಹತ್ತಿದ್ಗಪ್ಪ ಅಂದ್ಕೊಂಡು ಬೇಡಂದ ಓಡಾಕತ್ತೀವಿ ನಾವು. ಹಂಗೆ ನಮ್ಮ ಚೈತು ಅನ್ಕ ಭಾಳ ಗಟ್ರಿಕಿ. ಚಾರು ತೋರ್ಸ್ಕೊಂಡಿದ್ರೆ ಅಂದ್ರೆ ತಾಳತ್ತಿದ್ದದಲಕ್ಕಿ. ಚಾರು ತೋರ್ಸ್ಕೊಳ್ಳಲಿಲ್ಲ, ಚೈತು ಅಲ್ಲಿ ತೋರ್ಸ್ಕೊಂಡ್ರು ಗಟ್ಟಿಗೆ. ಏನೋ ಚೇಂಜ್ ಆಗಲಿಲ್ಲ ರೀ ಮಗಳಿಗೆ, ಏನು ನಡಗಲಿಲ್ಲ ಏನಿಲ್ಲ. ಹೆಂಗಿದ್ರು ಹಂಗೆ ಇದ್ದು. ಇಲ್ಲಿ ಮಾತ್ರ ಓಡಾಕೈತಿ ನೋಡ್ರಿ ಸಾಮಾನೆಲ್ಲ ಬರೋಣ. ನಮ್ಮ ಮನೆಯವ್ರು ಗಾಡಿ ಅನ್ಕ ಫುಲ್ ಗುಡ್ಡದ ವಾರಿ ತನಕ ಗಾಡಿ ತೊಗೊಂಬಂದಿದ್ರು ಅವ್ರು ಸೈಕಲ್ ಮುಟ್ರ. ಅಲ್ಲೊಂಚೂರು ಇಳಿದೈತಿ, ಅಲ್ಲಿ ಹಂಗೆ ಏರಿಸ್ರು ಏನೋ ದೇವ್ರಾಟ. ಹೊಳ್ಳೆ ಅದು ಬಿದ್ರೆ ಮಗ ಹೋತು. ಕೆಳಗೆ ಹೋಗೋದು ಡೈರೆಕ್ಟ ಉಳ್ಕೋತ. ಹಂಗಿದ್ದ ಸೈಕಲ್ ಮುಟ್ರ್ ತೊಗೊಂಬಂದಿದ್ರು ಅವ್ರು. ಬೇಡ ಅಂದರೂ ಕೇಳಲಿಲ್ಲ. ಅದು ಒಂದು ರೀತಿ ಚಲೋ ಆಯ್ತು ಹುಡುಗರನ್ನ ಕರ್ಕೊಂಡು ಹೋಗೋಕೆ. ಮತ್ತು ಈ ಗುಡ್ಡದ ಮ್ಯಾಗ ಹುಡುಗರನ್ನ ಎತ್ಕೊಂಡು ಹೋಗೋದಂದ್ರೂ ಒಂದೊಂದು ಮನುಷ್ಯ ಹೋಗೋದು ದುಬಾರಿ ಆಗಿರ್ತೈತಿ. ಮತ್ತು ಅದ್ರೊಳಗೆ ಎತ್ಕೊಂಡು ಹೋಗೋದನ್ನ ಹೈರಾಣ. ಮತ್ತು ಆದರೂ ಸ್ವಲ್ಪ ಎತ್ಕೊಂಡು ಹೋದ್ವಿ. ಮುಗಿತು ನೋಡ್ರಿ ಫೈನಲಾಗಿ ಮನೆ ಕಡೆ ನಡೆದವ್ರಿ ಇವಾಗ. ಆಮ್ಯಾಗ ಇದೊಂದು ಚಾಟ್ ತರಿಸಿ ನೋಡ್ರಿ ನಾ ಮೀಶೋ ಒಳಗೆ. ಮಸ್ತ್ ಬಂದೈತೆ ರೀ. ಇದಿಲ್ಲ ಅನ್ನೋಂಗಿಲ್ಲ ರೀ, ಅದ್ರೊಳಗೆ ಎಲ್ಲನೂ ಅದಾವೆ A to Z. ಭಾಳ ಯೂಸ್ಫುಲ್ ಐತೆ ನೋಡ್ರಿ ಅದು. ನಮ್ಮ ಚಾರುಗನ್ಕ ಇಂಥವೆಲ್ಲ ತರಿಸ್ತಾರೆ. ಇಲ್ದಲ್ಲಿ ಖುಷಿ ಆಕಿಗೆ. ಇನ್ನು ಮುಂದಿನ ವಿಡಿಯೋ ತೋರಿಸ್ತೇನೆ ನಿಮಗೆ. ನಾ ABCD ಹಾಕೋ, ಆಮೇಲೆ 1ರಿಂದ 20 ತನಕ ಪ್ಲಸ್ ಮೈನಸ್ ಇವೆಲ್ಲ ಅದಾವೆ ರೀ. ತ್ರಿಭುಜ ಇಂಥವೆಲ್ಲ ಅದಾವಿನ ತೋರಿಸ್ತೀನಿ ನಿಮಗೆ ಮುಂದಿನ ವಿಡಿಯೋದೊಳಗೆ. ಅವು ಬೇರೆ ಅದಾವ್ರಿ. ಅವು ಕಟ್ಟಿಗೆ ಗಿತ್ತೆ ಐತ್ರಿ, ಅದು ಕೆಳಗೆ ಮನೆ, ಅದಕ್ಕೆ ಮ್ಯಾಗ ಹಾಕೋದಾವ. ಇದೇನೈತಿ, ಇದು ಚಲೋ ಬಂದೈತೆ ರೀ, ಮಸ್ತ್ ಬಂದೈತಿ. ಎಷ್ಟು 170 ಆಗಿ ಬಂದೈತೆ ರೀ ಅದಕ್ಕೆ.
ಆದರೂ ಇದಿಲ್ಲ ಅನ್ನೋಂಗಿಲ್ಲ ನೋಡ್ರಿ ಅದ್ರೊಳಗೆ ಎಲ್ಲನೂ ಅದಾವೆ, ಎಲ್ಲ ಯೂಸ್ ಅದಾವ್ರಿ ಮಕ್ಕಳಿಗೆ. ಆರಾಮ್ ಮಕ್ಳಿಗೆ ಹೇಳ್ಕೊಡ್ಬೋದು ರೀ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬದಲ್ಲ ಹುಡುಗರನ್ನ ಆಟ ಆಡೋಕ್ಕದು ಬಿಟ್ಟಾಗ ಸಾಯಂಕಾಲ ಒಂದು ಟೈಮ್ ಅದನ್ನು ಸ್ವಲ್ಪ ಕಣ್ಣಾಡ್ಸಕ್ಬಿಟ್ಟು ಅಂದ್ರೆ ಒಂದು ರೀತಿ ಹುಡುಗರಿಗೆ ತಲೆ ಶಾರ್ಪ್ ಆಕೈತೆ ಅನ್ಬೇಕ್ರಿ. ನೋಡ್ತಿರ್ಬೋದು ನೀವು, ಯಾವುದೂ ಇದಿಲ್ಲ ಅನ್ನಂಗಿಲ್ಲ, ಯೂಸ್ ಆಕೈತೆ ರೀ ಹುಡುಗರಿಗೆ. ಯಾವುದೇನು ಅನ್ನೋದನ್ನು ಗೊತ್ತಾಕತಿ, ತಲೆ ಹಾಕತಿ ಹೇಳ್ಬಿಟ್ಟು ಅಂದ್ರೆ ಮುಂದೆ ಬರ್ತಾ ಬರ್ತಾ ಒಮ್ಮೆ ಅನ್ಕ ಯಾವುದೋ ಗೊತ್ತಾಗಂಗಿಲ್ಲ. ಹಂಗೆ ಡೈಲಿ ಒಮ್ಮೆ ಕಣ್ಣಾಡಿಸ್ಬಿಟ್ಟು ಅಂದ್ರೆ ಮುಂದಕ್ಕೆ ಒಂದು ವರ್ಷ ಅನ್ನೋದ್ರಾಗ ಪರ್ಫೆಕ್ಟ್ ಆಗಿಬಿಡ್ತಾರೆ ಅವರು. ಇದಂತಂದು ಹೇಳೋಕ್ಕಾಗಂಗಿಲ್ಲ ನೋಡ್ರಿ, ಅಷ್ಟೆಲ್ಲ ಥರ ಇದ್ದು ಇದ್ರೊಳಗೆ. ಈ ಚಾಟ್ರೊಳಗೆ ನೋಡ್ತಿರ್ಬೋದು ನೀವು ಹೆಂಗೆ ಇದಾವತ್ತಂದು. ಮತ್ತು ಬರ್ರಿ ಬಂದೈತ್ರಿ. ಮಾತ್ರ ನಾ ಹಿಂಗೆ ಬರ್ತೈತೆ ಅಂತ ಅಂದ್ಕೊಂಡೇ ಇದ್ದದಿಲ್ಲ. ಮತ್ತು ಕ್ವಾಲಿಟಿನೂ ಅಷ್ಟೇ ಚಲೋ ಐತ್ರಿ. ನೋಡ್ತಿರ್ಬೋದು ನೀವು, ಕ್ವಾಲಿಟಿನೂ ಅಷ್ಟೇ ಬರ್ರಿ ಐತಿ. ಇದ್ರಿಂದ ಒಂದು ಪೇಜನ್ನ ನನ್ನ ಮಗಳು ಹರಿದಾಡ್ರಿ ಆಲ್ರೆಡಿ. ಇಲ್ಲಿ ನೋಡ್ತಿರ್ಬೋದು ನೀವು ಹೆಂಗೆ ಬಂದೈತೆ ಅಂತ ಮ್ಯಾಗ. ಅಲ್ಲಿ ಆರಾಮ್ ಈಜಿಯಾಗಿ ನೀವು ಎಲ್ಲಾರ ಹಾಕ್ಬೋದು ರೀ ಮೋಳಿಗೆ, ಅದು ಹಂಗೆ ಬಂದೈತಿ. ಒಂದು ಪೇಜ್ ಹತ್ರವಾಗಿಂದ ಹರಿದಾಡ್ರಿ. ಈಗ ಬಂದೊಂದು 2 ದಿವಸ ಆಯ್ತು ರೀ. ಹುಡುಗರು ಸಣ್ಣ ಅಕ್ಕವನ್ನ ಅವ್ರಿಗೂ ಏನು ಅನ್ನೋಕೆ ಬರೋಂಗಿಲ್ಲ ರೀ. ನಾವು ದೊಡ್ಡವ್ರನ್ನ ಅದನ್ನು ಚಲೋ ತಂಗಿ ಯೂಸ್ ಮಾಡ್ಕೋಬೇಕು. ಈಕೆ ಗೊತ್ತಾಗ್ಲಾರ್ದು ಹರಿದಾಡ್ರಿ ಒಂದು ಪೇಜಿಗೆ. ಅದು ಹಂಗೆ ಎಲ್ಲರ ಮಳೆಗೆ ಹಾಕಿಬಿಡ್ತೀನಿ ರೀ ಅದನ್ನು. ಆಮ್ಯಾಗ ಇದು ಸಾಯಂಕಾಲ ಟೈಮ್ ನೋಡಿರಿ. ಸಾಯಂಕಾಲ ಅಲ್ಲಿ ಹೋಗಿ ಬಂದು ತಂಡಿದ್ದಂಗೆ ಆಗಿಬಿಟ್ಟಿತ್ತು. ಹಿಂಗಾಗಿ ಕೈಗಾಲು ತೊಗೊಂಡು ದೇವ್ರ ದೀಪ ಹಚ್ಚಿ ಟೀ ಶರ್ಟ್ ಹಾಕೊಂಡ್ಬಿಟ್ಟೇನೆ ರೀ ನಾನು. ಸ್ವೆಟ್ರ್ ಒಂದು ಭಾಳ ಹಾಕೊಳಕ್ಕೆ ಹೋಗೋದ್ರಿ, ಸ್ವೆಟ್ರ್ ಇಷ್ಟನೇ ಹೋಗೋದ್ರಿ. ಹಿಂಗಾಗಿ ಈ ಟೀ ಶರ್ಟ್ ಹಾಕೋತೀನಿ ರೀ ನಾ. ಇದು ನಮ್ಮ ಟೇಲರ್ ಅವ್ರ ಟೀ ಶರ್ಟ. ಅದನ್ನ ಹೆಚ್ಚಾಗಿ ಅದನ್ನ ಯೂಸ್ ಮಾಡ್ತೀನಿ ರೀ ನಾ ಥಂಡಿ ಐತದಾಗ. ಆಮ್ಯಾಗ 2-3 ದಿವಸದಿಂದ ಚಪಾತಿನ ಮಾಡಿದ್ವಿ. ನಮ್ಮ ಮನೆಯವರ ರೊಟ್ಟಿ ಮಾಡ್ರಿ ಸಾಕು ಚಪಾತಿ ಅಂತಂದಿದ್ರಿ. ಹಿಂಗಾಗಿ ಅಕ್ಕಿ ಬೇರೆ ನೆನೆ ಉಗ್ದಿದ್ದು ಅಂತ ನಾಳೆ ದೋಸೆ ಮಾಡ್ಬೇಕಂತಂದು ಅವನು ಮಿಕ್ಸಿ ಮಾಡೋದಿತ್ತು. ಆಮ್ಯಾಗ ರೊಟ್ಟಿ ಪಲ್ಯನೂ ಮಾಡೋದಿತ್ತು. ಹಿಂಗಾಗಿ ಟೈಮರ 7:30 ಆಗೈತೆ ಈಗ. ಯಾವ್ದು ಮಾಡಲಿ ಈಗ, ಅಕ್ಕಿ ಮಿಕ್ಸಿ ಮಾಡಲು ಇಲ್ಲ ಪಲ್ಯ ಮಾಡಿ ರೊಟ್ಟಿ ಮಾಡಲು ಅಂತಂದು ವಿಚಾರ ಮಾಡತ್ತಿದ್ದೀನಿ ನಾನು. ಅಕ್ಕಿ ಮಿಕ್ಸಿ ಮಾಡೇ ರೊಟ್ಟಿ ಮಾಡಿದ್ರೆ ಆಯ್ತು ಬಿಡು ಅಂದ್ಕೊಂಡು. ಮಿಕ್ಸಿ ಮಾಡೋದ್ರಾಗ ಲೇಟ್ ಆಯ್ತು ಅಂದ್ರೆ ಹುಡುಗರು ಮನ್ಕೋತಾವೆ. ಹುಡುಗರಿಗೆ ಎಲ್ಲ ಊಟ ಆದ್ರೆ ಚಲೋ. ಅವ್ರಿಗೆ ತಂದು ಏನು ಬೇರೆ ಮಾಡಂಗಿಲ್ಲ ರೀ ನಾವು. ಅದು ರೊಟ್ಟಿ ನಾವು ಮಾಡಿದ್ರೆ ನಮ್ಗೆ ದೊಡ್ಡವ್ರಿಗೆ ಏನು ರೊಟ್ಟಿ ಮಾಡುತ್ತಿಲ್ಲ, ಅದನ್ನ ತಿನ್ನಿಸ್ತೀವಿ ಅವ್ರಿಗೆ. ಹಿಂಗಾಗಿ ಯಾವ್ದು ಮಾಡಲಿ ಈಗ ಅನ್ಕೊಂತ ನಿಂತೀನಿ ರೀ. ನಮ್ಮ ಚೈತು ಒಬ್ಬಾಕಿ ಬಂದಿದ್ದಳು. ಅವ್ರನ್ನ ಅವ್ರಿಗೆ ಎತ್ಕೋತಂದು ಅನಿಸಿದಾಗ ನಾವು ಎತ್ಕೊಲಿಲ್ಲ ಅಂದ್ರೆ ಅವ್ರಿಗೆ ನಡೆಯಂಗಿಲ್ಲ. ಎತ್ಕೊಳ್ಬೇಕು ಅವ್ರನ್ನ. ಎತ್ಕೊಂಡು ಏನೋ ಒಂದು 2 ನಿಮಿಷ ಸಮಾಧಾನ ಮಾಡಿ ಕೆಳಗೆ ಬಿಟ್ಟು ಅಂದ್ರೆ ಮತ್ತೆ ಆಡ್ಕೊತ ಹೋಗಿಬಿಡ್ತಾರೆ ಅವರು. ನೋಡಿರಿ ಬಾಳೆಹಣ್ಣು ಹೆಂಗೆ ಕೊಡ್ತಾವೆ ನೋಡಿರಿ ನನಗೆ. ಬೇಕಂತಂದು ಇಸ್ಕೊಂಡ್ರೆ ಅದನ್ನ ಫ್ರಿಜ್ ಮ್ಯಾಗಿಂದ ಕೈ ಮಾಡಿ ಹೊಳ್ಳಿ ಕೈಯಾಗ ಕೊಡೋಣ, ಹೊಳ್ಳಿ ಕೊಟ್ಟರು. ಮತ್ತೊಮ್ಮೆ ಕೇಳಿ ಮತ್ತೆ ಕೊಡಲೇ ಇಲ್ಲ. ಆಮ್ಯಾಗ ಸುಲಿದು ಕೊಡ್ತೀನಿ ಕೊಡಪ್ಪ ನನಗೆ ಕೊಟ್ಟರು. ಸುಲಿದು ತಿನ್ಸಕ್ಕೆ ಕೂತ್ರೆ ತಿನ್ನಲಿಲ್ಲ ಆಕೆ. ಇನ್ನು ಇಷ್ಟು ಒಂದು ನನ್ನ ಎಲ್ಲಾರ ಕೆಡಿಸ್ತಾಳೆ ಗಪ್ಪಿಕ್ಕೆ ಅಂದ್ಕೊಂಡು ನಾವು ಸ್ವಲ್ಪ ತಿಂದು ಅಕ್ಕಿ ಕೊಟ್ಟಿನಿ ಅದನ್ನ. ಅವಾಗ ತೊಗೊಂಡು ಗ್ಯಾಸ್ ಕಟ್ಟಿ ಮ್ಯಾಗ ಕುಂದಿರ್ಸ್ಬಿಟ್ಟಿನಿ ರೀ ಆಕಿನ. ತಿನ್ಕೋತ ಕುಂದಿರ್ತಾ ಬಿಡಿಕೆ ಅಂದ್ಕೊಂಡು ಕುಂದಿರ್ಸ್ನಿ. ಪಲ್ಯ ತೊಳೆದು ಇಡಕ್ಕಿದ್ದೀನಿ ನಾನು. ಕಿರ್ಶಿನ ಪಲ್ಯ ಅಂತಾರೆ ನೋಡಿರಿ, ಅದನ್ನು ಮಾಡಕ್ಕಿದ್ನಿ ಪಲ್ಯ. ಅದನ್ನು ಸ್ವಲ್ಪ ಪಲ್ಯ ತೊಳೆದಿತ್ತು. ಇವ್ನು ಅಕ್ಕಿ ಒಂದು ಸ್ವಲ್ಪ ತೊಳ್ಕೊಂಡು ಬಂದು ಮಿಕ್ಸಿ ಮಾಡೋದಿತ್ತು. ಹಿಂಗಾಗಿ ಅಕ್ಕಿ ಅದನ್ನು ಬಾಳೆಹಣ್ಣು ತಿನ್ಕೋತ ಕುಂದಿರ್ತಾ ಗಪ್ಪಿಲಿ ಗ್ಯಾಸ್ ಕಟ್ಟಿ ಮ್ಯಾಗ ತಂದು ಕುಂದಿರ್ಸಿ ಬಿಟ್ಟಿನಿ ರೀ ಆಕಿನ. ಕುಂದಿರ್ಸಿ ನಾ ಪಲ್ಯ ಅದು ತೊಳ್ಕೊಳಕ್ಕೆ ಹೋದ್ನಿ. ಆಮ್ಯಾಗ ನೋಡ್ರಿ ಆಕೆ ಸುಮ್ಮನೆ ಕುಂದ್ರಂಗಿಲ್ಲ. ಅಲ್ಲೂ ಏನಾರ ಕಾರ್ಬಾರ ಹಿಂದೆ ಮೊದಲು ಚಪಾತಿ ತಗಡಾಕೀನಿ. ಅದೆಲ್ಲರೂ ಕೈಗೆ ಹತ್ತಿತ್ತದಂದು ಹಗಲೆಲ್ಲ ನೋಡ್ಬೇಕಾಕತ್ರಿ ಆಕಿನ. ಕೈ ಅದು ಹಚ್ಕೊಂಡ್ರೆ ಅಂದ್ರೆ ಮತ್ತು ಇದು ಆಗಿಬಿಡ್ತೈತೆ ಅದು. ಅದ್ರೊಳಗೆ ತ್ರಾಸ ಇದ್ದಂಗೆ ಕೆಟ್ಟ ಕೊರೆದು ಬಿಡ್ತಾವೆ ಅವಾಗಿಂದ ಅವಾಗ. ತನ್ನಷ್ಟು ತಾ ಸುಮ್ಮ ಬಾಳಿಕೆ ತಿನ್ಕೋತ ಕೂತಡ್ರಕ್ಕಿ ಕುಂದಿರ್ಸ್ಬಿಟ್ಟಿನಿ ಗ್ಯಾಸ್ ಕಟ್ಟಿ ಮ್ಯಾಗನ ಹತ್ತಿಸಿ. ಆರಾಮ್ ಕೂತಳಕ್ಕಿ. ಚಾರು ಹೋಗ್ಬೇಕು ನಮ್ಮ ತಂಗಿ ತಕ್ಕದಾಡ್ರೀಗ. ಅವ್ರು ಏನು ಮಾಡತ್ತಾರ ಇಬ್ಬರು ಮಗಳು ಹೊರಗೆ ಅದಾರ ಅವರು. ಈಗ ಚೈತು ಹೋಗ್ಬೇಕಿಲ್ಲ ನನ್ನ ಕಡೆ ಇದ್ದಾಳು. ಅಕ್ಕಿಗಾಗಲಿ ಈಕೆ ಆಗಲಿ ಎತ್ಕೋಬೇಕು ಅನಿಸಾಗ ಒಂದು ಸ್ವಲ್ಪ ಎತ್ಕೊಂಡ್ರೆ ಸುಮ್ಮಿರ್ತಾರೆ ಇವರು. ನೋಡಿರಿ ಈಕೆಗೆ ಹೆಂಗೆ ಒಲ್ಲೆ ಅಂತಾಳ್ರಿ. ಏನೋ ಕೇಳತ್ತಿದ್ದು ನಾನು ಒಲ್ಲೆನ ಹತ್ತದ್ರಕ್ಕೆ ಹೇಳ್ತಾರೆ. ಬೇಕಾದ್ರೆ ಬೇಕತ್ತ ಅಂತಾಳೆ, ಬೇಡಾದ್ರೆ ಒಲ್ಲದು ಗೋಣ ಹಾಕ್ತಾಳೆ. ಹಂಗೆ ಈಗ ಗೋಣಕತ್ತೆ ನೋಡ್ರಿ, ಹಂಗೆ ಗೋಣ ಹಾಕ್ತಾಳೆ. ಮಾತ್ರ ಈಗಿನ ಮಕ್ಳು ತಲೆ ಅನ್ಕ ಭಾಳ ಶಾರ್ಪ್ ರೀ. ಈಗಿನ ಮಕ್ಳಿಗೆ ಆವಾಗಿನ ಜನಕ್ಕೆ ಭಾಳ ಡಿಫ್ರೆನ್ಸ. ಏನು ಹೇಳೋಕ್ಕಾಗಂಗಿಲ್ಲ ನೋಡ್ರಿ. ಈಗ ಮಕ್ಳು ಹೆಂಗೆ ಇರ್ತಾವಂತ ಅಷ್ಟು ಇಮ್ಯಾಜಿನು ಮಾಡ್ಕೊಳಕ್ಕಾಗಂಗಿಲ್ಲ. ಹಂಗೆ ರೀ ಈಗಿನ ಮಕ್ಕಳು ಅಷ್ಟು ತಲೆ ಶಾರ್ಪ. ಈಗ ನಾವು ಏನು ಮಾಡ್ತೀವಿ ಅದು ಮಾಡ್ತಾವೆ ನೋಡ್ರಿ. ಈಕೆ ಎಷ್ಟು ತಾಳಿ 1 ವರ್ಷದಾಗಿದ್ದಾಳಿಕೆ. ನಾವು ಮಾಡಿದ್ದೆ ಮಾಡೋದು. ನಾವು ಹೆಂಗೆ ಮಾಡ್ತೀವಿ ಹಂಗೆ. ನಾವು ಏನು ಹೇಳ್ತೀವಿ ಅದನ್ನ ಹಿಂಗೆ ಮಾಡ್ತಿರ್ತಾಳ್ರಿ ಆಕೆ. ಪಲ್ಯ ತೊಳ್ಯಾಕೆ ಹಾಕೊಳತ್ತೀನಿ ನೋಡ್ರಿ. ನಾ ಪಲ್ಯ ಭಾಳ ತೊಗೊಂಬಂದೀನಿ ರೀ. ಅದನ್ನು ಸೋಸಾಗೋದು ನೋಡ್ರಿ. ಇಷ್ಟೇನು ಮಾಡೋರು ನೀವು ಅನ್ನಕತ್ತಿದ್ರು ಮಂದಿ. ಅಷ್ಟು ತೊಗೊಂಬಂದೀನಿ ರೀ ನಾ ಪಲ್ಯ ಯೂಸ್ ಆಕೈತಿ. ಹೀಗಾಗಿ
ಅದನ್ನ ಸ್ವಲ್ಪ ತೊಳ್ಯಾಕತ್ತೀನಿ ರೀ. ಮುಂಚೆ ತೊಳೆದಿಟ್ಟಿರಂಗಿಲ್ಲ ರೀ, ಫ್ರಿಜ್ ಒಳಗೆ ಹಂಗೆ ಇಟ್ಬಿಟ್ಟಿರ್ತೀನಿ. ಆಮ್ಯಾಗ ಮಾಡೋ ಟೈಮ್ದಾಗನ ಪಲ್ಯ ಮಾಡೋದು ಒಂದು ಅರ್ಧ ತಾಸು ಅಂದ್ರೆ ತೊಳೆದು ನೀರು ಬಿಸಾಕಿಟ್ನಿ ಅಂದ್ರೆ ಎಲ್ಲ ನೀರು ಬಸದು ಹೋಗ್ತಾವ್ರಿ. ಅಂದ್ರೆ ಫ್ರಿಜ್ ಒಳಗೆ ಇಟ್ಟಿದ್ದು ಹಂಗೆ ಮಾಡೋಕ್ಕೂ ಯಾಕೋ ಬ್ಯಾಡ ಅನಿಸ್ತೈತಿ. ಹಿಂಗಾಗಿ ಮುಂಚೆನೇ ತೊಳೆಯಂಗಿಲ್ಲ. ಮುಂಚೆ ತೊಳೆದು ಫ್ರಿಜ್ ಒಳಗೆ ಇಟ್ಟು ಅಂದ್ರೆ ಅದು ಒಂಥರ ಎಲೆ ಒಳಗೆ ಒಂದೊಂದು ಇದು ಹಾಕೋರು ಹಸಿ ಆಗಿರ್ತೈತಲ್ಲ ರೀ ಎಲೆ. ಹಿಂಗಾಗಿ ಎಲೆ ಒಂದೊಂದು ಒಂಥರ ಎಲ್ಲ ಬಾಡ್ದಂಗೆ ಆಗೋದು, ಹಿಂಗೆ ಒಂಥರ ಕೊಳ್ತಂಗೆ ಆಗೋದು ಆಕಾವು. ಹಿಂಗಾಗಿ ಮೊದಲೇ ತೊಳೆಯಂಗಿಲ್ಲ ರೀ ನಾನು. ಮತ್ತು ತೊಳಿಬೇಕಂದ್ರೆ ತೊಳೆದ್ರೂ ಸದ ಪೂರ ಆರಾಕಿಡ್ಬೇಕು ರೀ ಅದನ್ನ ಹೊರಗೆ. ಒಂದು 2-3 ತಾಸಾರ ತೊಳೆದ್ಮ್ಯಾಗ ಹೊರಗೆ ಇಡ್ಬೇಕು ಫ್ರಿಜ್ ಬಿಟ್ಟು. ಆವಾಗ ಆರಾಮ ಒಂದು ಡಬ್ಬಿ ಒಳಗಾಗಲಿ ಒಂದು ಹಾಳೆ ಒಳಗಾಗಲಿ ಹಾಕಿ ಫ್ರಿಜ್ ಒಳಗೆ ಇಡಾಕ ನಡಿತೈತಿ. ಅದು ನಮಗೆ ಅಷ್ಟು ತಾಳ್ಮೆ ಅನ್ನೋದು ಇಲ್ಲ ಮೊದಲೇ. ಮತ್ತು ಅದನ್ನೆಲ್ಲ 2-3 ತಾಸಲ್ಲಿ ಹೊರಗೆ ಒಣಗಾಕ್ಬಿಟ್ಟು ತೆಗೆದಿಡೋದು. ಹಿಂಗಾಗಿ ಒಮ್ಮೆ ಅವಾಗನ ತೆಗೆದಿಡ್ತೀನಿ ರೀ. ಮಾಡಾಗನ ತೊಳ್ಕೊಂಡು ಮಾಡ್ತೀನಿ ರೀ ನಾ ಪಲ್ಯ. ಯಾವ ಪಲ್ಯ ಆದರೂ ಹಂಗೆ ರೀ, ನೋಡ್ತಿರ್ಬೋದು ನೀವು. ಇದು ಮಾತ್ರ ಫುಲ್ ಟೇಸ್ಟ್ ಇರ್ತೈತೆ ರೀ ಪಲ್ಯ. ಅದ್ರೊಳಗನ ಹಿಂಗೆ ಬೀಜ ಉಗಿದಿದ್ದು ಒಂಥರ ಬೇರೆ ಬರ್ತೈತೆ ರೀ. ಇದು ಬೀಜ ಉಗ್ದಿರಂಗಿಲ್ಲ ಇದನ್ನು. ಇದು ತಾನಾಗಿನೇ ಮಳೆಗಾಲಕ್ಕೆ ಆಟೋಮೆಟಿಕ್ ತಾನಾಗಿನ ಬೆಳೆಯುವಂಥ ಪಲ್ಯ ರೀ ಇದು. ಇದು ಚಲೋ ಇರ್ತೈತಿ. ಆ ಬೀಜ ಉಗ್ದಿದ್ದು ಏನು ಬೆಳೆಸಿರ್ತಾರಲ್ಲ ರೀ, ಅದು ಅಷ್ಟು ಚಲೋ ಇರಂಗಿಲ್ಲ ಪಲ್ಯ. ಚಲೋ ಬರ್ತೈತೆ ರೀ ಇದು. ರೊಟ್ಟಿ ಮಾಡಿದ್ದಾದ್ಮೇಲೆ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡಿದ್ನಿ. ಆದರೂ ಊಟ ಮಾಡೋರ್ಗೆ ಅನುಕೂಲ ಆಕೈತಪ್ಪ ಅಂದ್ಕೊಂಡು ಮುಂಚೆ ಪಲ್ಯ ಮಾಡೀನಿ, ಆಮ್ಯಾಗ ರೊಟ್ಟಿ ಮಾಡಕ್ಕೆ ರೆಡಿ ಮಾಡ್ಕೊಂಡ್ರಿ ನಾ ಇಲ್ಲಿ. ರೊಟ್ಟಿ ಮಾಡಿದ್ದು ಏನು ವಿಡಿಯೋ ಇಲ್ಲಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಈ ಪಲ್ಯ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ, ಮಸ್ತ್ ಆಕೈತಿ. ಮತ್ತು ಮುಂದಿನ ಸಿಗ್ತೀನಿ ರೀ. ಎಲ್ಲರಿಗೂ ಬಾಯ್.